आप देख रहे हैं एफएम एक्सप्रेस न्यूज। मैं आपके साथ मैनुद्दीन। महानगर पालिका सफाई कर्मचारियों का पिछले 5-6 दिन से चल रहा है स्ट्राइक। उसको देखते हुए आज बुजापुर शहर के एमएलए बसनगौड़ा पाटिल एतनाड़ वहां पर पहुंचकर उनकी मांगों को सुना और जल्द से जल्द उनकी मांगों को सरकार तक पहुंचाने का भरोसा दिलाया, क्योंकि उनका कहना है कि उन्हें बहुत सारी सहूलतें अभी तक नहीं मिली हैं। उसी सहूलतों के लिए वो वहां पर स्ट्राइक पर बैठे हैं। तो आज बुजापुर के एमएलए बसनगौड़ा पाटिल यत्नाಳ್ भी वहां पर पहुंचकर क्या बात की है, आइए जानेंगे। ನೋಡಿ, ಇವತ್ತು 5 ದಿವಸ ಆಯ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ನ್ಯಾಯಯುತ ಬೇಡಿಕೆ ಅದು ಅವೇನು ಆಗಲಾರ ಬೇಡಿಕೆನಲ್ಲ. ಅವ್ರು ದುಡ್ದಾರ ಪಗಾರ ಕೊಡ್ಬೇಕಿಟ್ಟೆ ಐತಿ. ತಿಂಗಳ ಅವ್ರು ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ. ಅದನ್ನು ಬಿಟ್ಟು 3 ತಿಂಗಳ 6 ತಿಂಗಳ ಪಾಪ ಅವರು ಸರ್ಕಾರ ಇವತ್ತು ಕರ್ನಾಟಕದಾಗ ಐತೋ ಸತ್ತೈತೋ ಅನ್ನಂಗಾಗೈತಿ. ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ 10 ಕಾರ್ಪೊರೇಷನ್ ಎಲ್ಲ ಕಾರ್ಮಿಕರು ಸಿಬ್ಬಂದಿ ವರ್ಗ ಹೊರಬಿದ್ದಾರಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಇನ್ನೊಂದು ವಾರ ಹಿಂಗೆ ಹೋಯ್ತಂದ್ರೆ ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಅಲಾಕತ್ತಾರೆ. ಮತ್ತೆ ಇದರ ಇಫೆಕ್ಟ್ ಹೆಚ್ಚಾಗ್ತದೆ. ಮುಖ್ಯಮಂತ್ರಿಗಳು ಅಲ್ಲಿ ದಿಲ್ಲಿದಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿ ಒಕ್ಕೂಟ ಏನಿದೆ ಪೌರ ಕಾರ್ಮಿಕರದು, ಇವ ಡ್ರೈವರ್ಗಳು ಎಲ್ಲರದು ಅವಶ್ಯ ಇದೆ, ಕಾಯಂ ಮಾಡಲೇಬೇಕು. ಯಾಕಂದ್ರೆ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯಂ ಮಾಡಬೇಕು, ಆಪ್ರೇಟ್ರ್ ಕಾಯಂ ಮಾಡಬೇಕು. ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾರಿದ್ದಾಗ ಪ್ರಾರಂಭ ಮಾಡಿದ್ರು ಪೌರ ಕಾರ್ಮಿಕರ ಕಾಯಂ ಮಾಡೋದು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ತಕ್ಷಣ ಸಭೆ ಕರೆದು ಈ ಪೌರ ಕಾರ್ಮಿಕರದು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಯವ್ರು ಏನು ಬೇಡಿಕೆ ಅದಾವು ಈಡೇರಿಸಿ. ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತೊಗೋತೀನಿ. ಎಳೆಯಾಗಿ ಏನೇನು ಅವ್ರ ತೊಂದರೆ ಇದೆ, ಅವ್ರಿಗೇನು ಕಷ್ಟ ಆಗ್ತಾಯಿದೆ ಅನ್ನೋಂಥದ್ದನ್ನು 100ಕ್ಕೆ 100 ಯಾವುದೇ ಧರಣಿ ಕುಂಡ್ರದಾಗಲ್ಲ ಹೋರಾಟ ನಾನು ವಿಧಾನಸಭೆಯಲ್ಲಿ ಮಾಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪೌರ ಕಾರ್ಮಿಕರಿಗೆ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ.